ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು, ಮನಸ್ಸಿಗೆ ನೋವು ಕೊಟ್ಟ ಘಟನೆಗಳು, ಹಣಕಾಸಿನ ಒತ್ತಡಗಳು, ನಂಬಿದವರಿಂದ ಬಂದ ನಿರಾಸೆ ಇವೆಲ್ಲವೂ ನಿಮ್ಮನ್ನು ಶಾಶ್ವತವಾಗಿ ಕಾಡುವುದಕ್ಕಾಗಿ ಬಂದದ್ದಲ್ಲ. ಈ ಒಂದು ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬದ ಸಮಯದಿಂದ ನಿಮ್ಮ ಜೀವನದಲ್ಲಿ ಹೊಸ ಸಂಕಲ್ಪ, ಹೊಸ ಆಶಯ ಆರಂಭವಾಗುತ್ತದೆ. ಈಗ 2026 ಈ ಸಂದರ್ಭ ನಿಮ್ಮ ಜೀವನವನ್ನು ಅದೃಷ್ಟದಿಂದ ತುಂಬುವಂತೆ ಮಾಡುತ್ತೆ. ಒಟ್ಟಾರೆಯಾಗಿ 2026 ಆಗಸ್ಟ್ 21, 22, 23, 24 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅಧಿಕೃತವಾಗಿ ಒಂದು ಲಾಭವನ್ನು ತಂದುಕೊಡುವಂಥದ್ದು. ಕಷ್ಟಗಳಿಂದ ಪರಿಹಾರ, ಹೊಸ ಸಂತೋಷ, ಹಳೆಯ ಸಮಸ್ಯೆಗಳಿಂದ ಹೊರಬರುವ ಅವಕಾಶ, ಮನಸ್ಸಿಗೆ ನೆಮ್ಮದಿ, ಧೈರ್ಯ ಮತ್ತು ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವಂಥದ್ದು. ಒಂದು ಪಕ್ಷಿಯ ಮೂಲಕ ನಿಮಗೆ ಸಿಗುವಂತಹ ಸಂಕೇತದ ಬಗ್ಗೆ ತಿಳಿದುಕೊಂಡಾಗ ಖಂಡಿತವಾಗಿ ನೀವು ಆಶ್ಚರ್ಯಚಕಿತರಾಗ್ತೀರಾ. ನೀವು ಹೊರಗಿನಿಂದ ನೋಡಲು ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ನಿಮ್ಮ ಮನಸ್ಸಿನ ಒಳಗೆ ಹಲವಾರು ರೀತಿಯ ಕಷ್ಟಗಳಿದೆ, ಸಮಸ್ಯೆಗಳಿದೆ, ಸಾಲಬಾಧೆಗಳಿದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ನಿದ್ರೆಯನ್ನು ಕೂಡ ಮಾಡೋದಕ್ಕೆ ಒಪ್ಪೋದಿಲ್ಲ. ಅಷ್ಟೊಂದು ಸಮಸ್ಯೆಗಳನ್ನು, ಕಷ್ಟವನ್ನು ನೀವು ಎದುರಿಸ್ತಾ ಇದ್ದೀರಾ. ಒಟ್ಟಾರೆ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳು ಬಂದರೂ ಕೂಡ, ಯಾವುದೇ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಭಗವಂತನ ಆಶೀರ್ವಾದ ನಿಮ್ಮ ಮುಂದೆ ಬರುತ್ತದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಕೇವಲ ಒಂದು ವಿಚಾರ. ಆ ಒಂದು ವಿಶೇಷವಾಗಿರ್ತಕ್ಕಂತಹ ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ದೇವರ ಅನುಗ್ರಹ ಸಿಗುತ್ತದೆ. ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ಲಾಭದ ಒಂದು ಸುರಿಮಳೆ ಸುರಿಯುತ್ತದೆ. ಬ್ರಹ್ಮಾಂಡದ ಶಕ್ತಿ ಮತ್ತು ಶ್ರೀ ಮಾತ್ರೆ ಅವರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಸಂತೋಷವನ್ನು ತಂದುಕೊಡಲಿದೆ. ಹಾಗಾದರೆ ಸ್ನೇಹಿತರೆ, ಮೀನ ರಾಶಿಯವರೇ, ನೀವು ಕೂಡ ಶ್ರೀ ಮಾತ್ರೆ ಅವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಗ್ರಹಗತಿಗಳ ಒಂದು ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಮಾತನಾಡುತ್ತವೆ. ಅಪಾಯದ ಗಂಟೆ ದೂರವಾಗುತ್ತದೆ. ಈಗ ಕೇವಲ ನಿಮ್ಮ ಜೀವನದಲ್ಲಿ ಒಂದು ಸಂಕೇತ ಬರುತ್ತದೆ. ಆ ಸಂಕೇತದ ಬಗ್ಗೆ ನೀವು ಯೋಚಿಸುತ್ತಾ ಕುಳಿತುಕೊಂಡರೆ ಖಂಡಿತವಾಗಿ ನೀವು ಶ್ರೀಮಂತರಾಗುತ್ತೀರಾ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮಿಂದ ದೂರವಾಗುತ್ತಾರೆ. ಈಗ ಬದಲಾಗಿ ಒಂದು ಹಳೆಯ ವ್ಯವಹಾರ ಅಥವಾ ಒಂದು ಯಾವುದೋ ರೀತಿಯ ಹಳೆಯ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಲಾಭವನ್ನು ಕಂಡುಕೊಳ್ಬಹುದು. ಸಾಲಗಳಿಂದ ಪರಿಹಾರ, ಹೊಸ ಭರವಸೆ ನಿಮ್ಮ ಜೀವನದಲ್ಲಿ ಬಹುಶಃ ಎಲ್ಲವೂ ಕೂಡ ಈಗ ನಿಮಗೆ ಹುಡುಕಿಕೊಂಡು ಬರುವಂತಹ ಅದೃಷ್ಟದ ಸಮಯ. ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಪರಿಸ್ಥಿತಿಯನ್ನು ಪ್ರಭಾವಿಸುತ್ತದೆ. ಕಳೆದ ಕೆಲವು ವರ್ಷಗಳಿಂದ, ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಭಯ, ಆತಂಕ ನಿಮ್ಮನ್ನು ಕುಗ್ಗಿಸುತ್ತಾ ಇದೆ. ಈ ನಕಾರಾತ್ಮಕ ತೊಂದರೆಗಳು ನಿಮ್ಮನ್ನು ಮುಂದಕ್ಕೆ ಹೋಗಲು ಬಿಡುತ್ತಿಲ್ಲ. ಕಾರಣ ಏನು ಅಂತ ತಿಳಿದರೆ ಖಂಡಿತವಾಗಿ ಗ್ರಹಗತಿಗಳ ಕಾರಣ ಮಾತ್ರ ಇರೋದಿಲ್ಲ. ನಿಮ್ಮ ಶತ್ರುಗಳ ಕಾರಣ ಇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ನಿಮ್ಮ ಮನಸ್ಸು ಕೂಡ ಮೂಲವಾದ ಕಾರಣವಾಗಿರುತ್ತೆ. ನಿಮ್ಮ ಮನಸ್ಥಿತಿಯನ್ನು ಈ ಒಂದು ಹಬ್ಬದ ಸಮಯದಿಂದ ಬದಲಾಯಿಸಬೇಕಾಗುತ್ತೆ. ಬಹಳ ದಿನದಿಂದ ಉದ್ಯೋಗಕ್ಕಾಗಿ ಕಾಯ್ತಿರುವಂಥವರಿಗೆ ಈ ಅವಧಿಯಲ್ಲಿ ಹೊಸ ಪ್ರಯತ್ನಕ್ಕೆ ಹೆಚ್ಚಿನ ಗಮನ ಕೊಡುವಂಥದ್ದು. ನೀವು ಹಿಂದೆ ಅರ್ಜಿ ಹಾಕಿದಂತಹ ಉತ್ತರ ಬರುತ್ತದೆ. ಮತ್ತೆ ಪ್ರಯತ್ನಿಸಿದರೆ ಹಳೆಯ ಸಂಪರ್ಕಗಳನ್ನು ಸಾಧಿಸಬಹುದು. ಒಂದು ಕೆಲಸ ಸಿಗಲಿಲ್ಲ ಎಂದರೆ ಇನ್ನೂ ನಿಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಮೀನ ರಾಶಿಯವರ ಮುಂದಿನ ಅದೃಷ್ಟದ ಬಾಗಿಲು ತೆರೆಯುವಂತಹ ಪ್ರಮುಖವಾದ ಕೀಲಿಕೈ ನಿರಂತರವಾದ ಪ್ರಯತ್ನವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾಕಾಲ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗಲು ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಕೊಡುವಂಥದ್ದು. ಆ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾದಾಗ ನಿಮ್ಮನ್ನು ಯಾರೂ ಸೋಲಿಸೋಕೆ ಸಾಧ್ಯವಿಲ್ಲ. ಇದು ಭ್ರಮೆಯಲ್ಲ ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ಬರುತ್ತಿರುವಂತಹ ವಿಶೇಷವಾಗಿರ್ತಕ್ಕಂತಹ ಸಂಕೇತವಾಗಿರುತ್ತದೆ. ನಿಮ್ಮ ಹಿಂದೆ ಒಂದು ಕಾಣದ ಶಕ್ತಿಯ ಕೈವಾಡ ಇದೆ. ಅದು ನಿಮ್ಮ ಎಲ್ಲ ಕೆಲಸಗಳನ್ನು ಮುಂದಕ್ಕೆ ಕರೆದುಕೊಂಡು ಹೋಗಲು ಪ್ರಯತ್ನಿಸ್ತಾ ಇದೆ. ಈಗ ತೆರೆಯುವಂತಹ ಅದೃಷ್ಟದ ರಹಸ್ಯವನ್ನು ನೀವು ತಿಳಿದುಕೊಂಡಾಗ ಖಂಡಿತವಾಗಿ ನೇರವಾಗಿ ಅದರ ಜೊತೆಗೆ ಸಾಮಾಂತಿಕವಾಗಿ ಎಲ್ಲ ರೀತಿಯ ಒಂದು ಕಷ್ಟ ಕಣ್ಣೀರುಗಳನ್ನು ಅಂತ್ಯ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಸುಖದಿಂದ ತುಂಬಿರುತ್ತೆ. ಅಲ್ಲಿ ನಿಮ್ಮ ಯಾವುದೋ ನೆನಪುಗಳು ಇರೋದಿಲ್ಲ. ಎಲ್ಲ ಕೆಟ್ಟ ಕನಸುಗಳು ಮತ್ತು ಕಷ್ಟಗಳಿಂದ ಪರಿಹಾರ ಬರುತ್ತದೆ. ಅಷ್ಟೇ ಅಲ್ಲದೆ ಅಭದ್ರತೆ, ಅಸೂಯೆ, ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ನಿಮ್ಮ ಜೀವನ ಹಿಂದಿನಿಂದ ವಿಶೇಷತೆಯಿಂದ ತುಂಬಿರುತ್ತೆ. ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಈ ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗುವುದಕ್ಕೆ ಕಾರಣ ಅಂದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿ ದೇವತೆಗಳ ಆಶೀರ್ವಾದ. ಅದರಲ್ಲೂ ಕೂಡ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಸರ್ವ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ನಿಮಗೆ ಲಾಭವನ್ನು ತಂದುಕೊಡುತ್ತದೆ. ನೀವು ಬೇಡ ಅಂದರೂ ಕೂಡ ಈಗ ಶ್ರೀಮಂತಿಗೆ ಮತ್ತು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸುಲಭವಾಗಿರುತ್ತದೆ. ಇನ್ನು ಮುಂದಿನ ವಿಷಯಗಳನ್ನು ಕೇಳಿದಾಗ ಬಹುಶಃ ನಿಮ್ಮ ಕೆಳಗಿನ ನೆಲ ಜಾರಿದಂತೆ ಭಾಸವಾಗಬಹುದು. 3 ದೊಡ್ಡ ಗಂಡಾಂತರಗಳು ಬರಬಹುದು. ಅದು ಕೇವಲ ಕಾಕತಾಳೀಯ
ಅನಿವಾರ್ಯ ಮತ್ತು ಆಕಸ್ಮಿಕವಾಗಿರುತ್ತದೆ. ಅದು ಬಂದ ನಂತರ ನಿಮ್ಮ ಜೀವನಕ್ಕೆ ದೊಡ್ಡ ಬದಲಾವಣೆ ಬರುತ್ತದೆ, ದೊಡ್ಡ ಪವಾಡದ ಕಡೆಗೆ ನಿಮಗೆ ಸುಳಿವು ಸಿಗುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಸರಿಪಡಿಸ್ಕೊಂಡು ಮುಂದಿನ ಹಂತಕ್ಕೆ ತಲುಪಬೇಕಾದರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಆತಂಕಗಳನ್ನು ಎದುರಿಸಬೇಕಾಗುವಂಥದ್ದು ಅನಿವಾರ್ಯವಾಗಿರುತ್ತೆ. ಮೀನ ರಾಶಿಯ ಸ್ನೇಹಿತರೆ, ನೀವು ಸಾಮಾನ್ಯರೆಂದು ಭಾವಿಸಬೇಡಿ. ನಿಮ್ಮ ಜೀವನದೊಳಗೆ ನಿಮ್ಮೊಳಗೆ ಅಪಾರವಾದ ಶಕ್ತಿ ಇದೆ. ಅದನ್ನು ನೀವು ಗುರುತಿಸುವಲ್ಲಿ ವಿಫಲರಾಗ್ತಿದ್ದೀರಾ. ವ್ಯಾಪಾರ, ವ್ಯವಹಾರ, ಒಪ್ಪಂದ ಅಥವಾ ಅರ್ಧಕ್ಕೆ ನಿಂತಹ ಕೆಲಸಗಳು, ಆರ್ಥಿಕವಾಗಿ ಹೊಸ ಅವಕಾಶಗಳು ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಬರುತ್ತಿದೆ. ಈಗ ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಿಂದೆ ಕಂಡಂತಹ ಕಷ್ಟಗಳಲ್ಲಿ ಒಂದು ದೊಡ್ಡ ಕಾರಣ ಇತರರ ಮೇಲೆ ನಂಬಿಕೆ ಅಥವಾ ಯಾವುದೇ ರೀತಿಯ ಒಬ್ಬ ವ್ಯಕ್ತಿಯ ಮನಸ್ಸಿನಿಂದ ಒಪ್ಪಿಕೊಂಡರೆ ಅವರ ಬಗ್ಗೆ ತಪ್ಪನ್ನು ಕೂಡ ಯೋಚನೆ ಮಾಡದೆ ಕ್ಷಮಿಸುವಂತಹ ಗುಣ. ಆದರೆ ಇನ್ನು ಮುಂದೆ ನಿಮ್ಮ ಒಳ್ಳೆತನಕ್ಕೆ ಮಿತಿರಲಿ. ಯಾರನ್ನ ಕೂಡ ಶತ್ರು ಎಂದುಕೊಳ್ಳುವ ಅಗತ್ಯವಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ವಿಚಾರ, ಹಣಕಾಸಿನ ವಿಚಾರ, ಕುಟುಂಬದ ಸಮಸ್ಯೆ, ಯೋಜನೆಗಳೆಲ್ಲವನ್ನ ಕೂಡ ನೀವು ಮೌನವಾಗಿ ಇಟ್ಕೊಳ್ಬೇಕು. ವಿವೇಕದಿಂದ ಸರಿಯಾದ ಒಂದು ಮಿತಿಯಲ್ಲಿ ಇರಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ರಕ್ಷಣೆ ಅನ್ನೋದು ಸಿಗ್ತಾ ಹೋಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ಒಂದು ಪಕ್ಷಿ, ಅಂದರೆ ಅದು ಬೇರೆ ಯಾವುದೂ ಅಲ್ಲ, ಒಂದು ಗೂಬೆ ಕಾಣಿಸಿಕೊಳ್ಳುತ್ತದೆ. ಅಥವಾ ನಿಮ್ಮ ಮನೆಯ ಮೇಲೆ ಬಂದು ಅದರ ಸದ್ದು ಕೇಳಿಸಿಕೊಳ್ಳಬಹುದು, ಅಥವಾ ಫೋರಿನ ಮೂಲಕ ಅಥವಾ ಟಿವಿಯ ಮೂಲಕ ನೋಡಬಹುದು. ಅದಾದ ನಂತರ ನಿಮ್ಮ ಮನಸ್ಥಿತಿಯಲ್ಲಿ, ನಿಮ್ಮ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಮಾತನಾಡುವ ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬೇಡಿ. ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಒಂದು ಹಲವಾರು ಸಂತೋಷದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಈಗ ನಿಮ್ಮ ಜೀವನದ ಅದೃಷ್ಟ ವಿಶೇಷ ಮಾರ್ಗ ಅಂತ ಹೇಳೋದಾದರೆ ಅದನ್ನು ಒಂದು ಸರಳವಾದ 4 ಹೆಜ್ಜೆಗಳು ಅಂತ ತಿಳಿಸ್ಬೋದು. ಈ ಹೆಜ್ಜೆಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನೀವು ಬಹಳಷ್ಟು ಅದೃಷ್ಟವಂತರಾಗಿರ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ಪಡೆದುಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲ ಹಿಂದಿಗೆ ಅಂತ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಅದೃಷ್ಟವನ್ನು ಈಗ ನೀವು ಪಡೆದುಕೊಳ್ಳೋಕೆ ಮಾಡಬೇಕಾದಂತಹ ವಿಶೇಷವಾದ ಕಾರ್ಯ ಏನು ಅಂತ ನೋಡೋದಾದರೆ, ಖಂಡಿತವಾಗಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ಕೆಲಸದಲ್ಲಿ ಶಿಸ್ತು ಇರಬೇಕು, ಆದಾಯದಲ್ಲಿ ಉಳಿತಾಯ ಇರಬೇಕು, ನಿಮ್ಮ ಸಾಮರ್ಥ್ಯಕ್ಕೆ ಅಗತ್ಯವಿರುವಂತೆ ಸಹಾಯ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದಿಂದ ನಿಮ್ಮ ಮನೆಯಲ್ಲಿ ಇರುವ ಸಂಪತ್ತನ್ನು ಗೌರವಿಸಿ, ಅನಗತ್ಯವಾದ ಖರ್ಚುಗಳನ್ನು ಮಾಡಬೇಡಿ. ಆರೋಗ್ಯವೇ ಮಹಾಭಾಗ್ಯ, ಅದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಒಟ್ಟಾರೆಯಾಗಿ ಈ ರೀತಿಯ ಸಂಕಲ್ಪ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಹೊಸ ಆಸೆ, ಹೊಸ ಹುರುಪು, ಹೊಸ ಶಿಸ್ತು ಮತ್ತು ಹೊಸ ಪ್ರಯತ್ನದ ಆರಂಭವಾಗುತ್ತೆ. ನಿಮ್ಮ ಜೀವನ ಬದಲಾಗೋದು ಎಲ್ಲ ಸಮಸ್ಯೆಗಳು ಮಾಯವಾಗುವುದು ಅಂತಲ್ಲ. ಸಮಸ್ಯೆಗಳು ಬಂದರೂ ಅವುಗಳನ್ನು ಎದುರಿಸುವಂತಹ ಶಕ್ತಿ ಸಿಗುವಂಥದ್ದು. ನಿಮ್ಮ ಜೀವನದಲ್ಲಿ ದೊಡ್ಡ ಅದೃಷ್ಟ. ಮೀನ ರಾಶಿಯವರೇ, ನಿಮ್ಮ ಮುಂದಿನ ಹೆಜ್ಜೆಯನ್ನು ಭಯದಿಂದ ಇಡಬೇಡಿ, ನಂಬಿಕೆಯಿಂದ, ಧೈರ್ಯದಿಂದ ಇಡಿ. ನಿಮ್ಮ ಪರಿಶ್ರಮ, ನಿಮ್ಮ ವಿವೇಕ ಮತ್ತು ಒಳ್ಳೆಯ ಕಾರ್ಯಗಳಿಂದ ಅದನ್ನು ನಿರ್ಮಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಅದೃಷ್ಟವಂತರಾಗ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.